ನಾಪತ್ತೆ ಕತೆ ಕಟ್ಟಿ ಲವರ್ ಜೊತೆ ಮಹಿಳೆ ಪರಾರಿ ಕೇಸ್ಗೆ ಸಂಬಂಧಪಟ್ಟಂತೆ ಫ್ಯಾಕ್ಟರಿಯಲ್ಲಿ ಅರಳಿತ್ತು ಪ್ರಿಯಾಂಕಾ ಹಾಗೆ ಡೇವಿಡ್ ಪ್ರೇಮ ಕತೆ. ಪ್ರಿಯಾಂಕಾ ಅನ್ನುವಂತಹ ಮಹಿಳೆ ವಿಚಾರದಲ್ಲಿ ಏನೆಲ್ಲ ಹೈಡ್ರಾಮಾಗಳು ನಡೀತು. ಕೊನೆಗೆ ಆಕೆ ಸಿಕ್ಕಿದ್ದು ಡೇವಿಡ್ ಜೊತೆ. ಪ್ರಿಯಾಂಕಾ ಡೇವಿಡ್ ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾಪತ್ತೆ ಪ್ರಕರಣದ ಬಗ್ಗೆ ಎಸ್ಪಿ ಶುಭಾನ್ವಿತಾ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಬ್ರು ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಇಬ್ಬರಿಗೂ ಮದುವೆ ಆಗಿದ್ರು, ಇಬ್ಬರ ಮಧ್ಯೆ ಸಂಬಂಧ ಇತ್ತು. ಗಂಡನನ್ನ ಬಿಟ್ಟು ಪ್ರಿಯಾಂಕಾ ಪ್ರಿಯಕರನ ಜೊತೆ ವಾಸಕ್ಕೆ ಮುಂದಾಗಿದ್ರು. ಪ್ರಿಯಾಂಕಾ ಮತ್ತೊಂದು ಫೋನ್ ಅನ್ನ ಬಳಸ್ತಾ ಇದ್ರು. ಪ್ರಿಯಾಂಕಾ ವಿಚಾರ ಗಂಡನಿಗೆ ಸಂಬಂಧಿಕರಿಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ. ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ. 12 ಫೆಬ್ರವರಿ 2026 ರಂದು ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM ಗೆ. ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು. 12 ಫೆಬ್ರವರಿಗೆ 13 ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ